ಹಾಯ್ ಡಿ ಸ್ಟೂಡೆಂಟ್ಸ್, ಹರ್ಮನ್ ಹೆಸ್ಸೆ ಅವರ ಸಿದ್ಧಾರ್ಥ ಅಂತಕ್ಕಂತಹ ನಾವೆಲ್ನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಇಂಟ್ರೊಡಕ್ಷನ್ ಪಾರ್ಟ್ ನೋಡಿ. ಸಿದ್ಧಾರ್ಥ ಈಸ್ ಎ ನಾವೆಲ್ ರಿಟನ್ ಬೈ ಹರ್ಮನ್ ಹೆಸ್ಸೆ. ಇಟ್ ಈಸ್ ದ ಸ್ಟೋರಿ ಆಫ್ ಎ ಯಂಗ್ ಮ್ಯಾನ್ ನೇಮ್ಡ್ ಸಿದ್ಧಾರ್ಥ ಹೂ ಗೋಸ್ ಆನ್ ಎ ಜರ್ನಿ ಟು ಫೈಂಡ್ ಟ್ರುತ್, ವಿಸ್ಡಮ್ ಆ್ಯಂಡ್ ಪೀಸ್. ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ, ಗೌತಮ ಬುದ್ಧ ಅವರು ಮೊದಲಿಗೆ ಸಿದ್ಧಾರ್ಥ ಅಂತ ಹೆಸರನ್ನು ಹೊಂದಿರ್ತಾರೆ ಬಾಲ್ಯದಲ್ಲಿ. ಸೊ ಆ ಸಿದ್ಧಾರ್ಥ ಈ ಒಂದು ಸ್ಟೋರಿಯಲ್ಲಿ ಬರ್ತಕ್ಕಂತಹ ಸಿದ್ಧಾರ್ಥ ಬೇರೆ ಬೇರೆ, ಇದು ನಿಮ್ಮ ಗಮನದಲ್ಲಿ ಇರಲಿ. ಸೊ ಇಲ್ಲಿ ಸಿದ್ಧಾರ್ಥ ಈ ಒಂದು ಸ್ಟೋರಿಯಲ್ಲಿ ಬರ್ತಕ್ಕಂತಹ ಸಿದ್ಧಾರ್ಥ ಏನಿದ್ದಾನೋ ಅವನು ಕೂಡ ಗೌತಮ ಬುದ್ಧನಂತೆ ಸತ್ಯವನ್ನು ಅರಿಲಿಕ್ಕೆ ಮತ್ತು ವಿಜ್ಡಮ್ ಅಂದರೆ ಒಂದು ಬುದ್ಧಿವಂತಿಕೆಯನ್ನು ಗಳಿಸಲಿಕ್ಕೆ ಅಥವಾ ಒಂದು ಶಾಂತಿಯನ್ನು ಪಡೀಲಿಕ್ಕೆ ಅಂಥೇಳಿ ಹೊರಡ್ತಾ ಇದ್ದಾನೆ. ಯಾವ ರೀತಿ ಗೌತಮ ಬುದ್ಧ ಮನೆ ಬಿಟ್ಟು ಹೋಗಿದ್ನಲ್ವಾ, ಅದೇ ರೀತಿಯೇ ಇವನು ಕೂಡ ಹಿ ವಾಸ್ ಸರ್ಚಿಂಗ್ ಫಾರ್ ಟ್ರುತ್, ವಿಸ್ಡಮ್ ಆ್ಯಂಡ್ ಪೀಸ್. ದ ಸ್ಟೋರಿ ಟೇಕ್ಸ್ ಪ್ಲೇಸ್ ಇನ್ ಏನ್ಸಿಯಂಟ್ ಇಂಡಿಯಾ ಆ್ಯಂಡ್ ಈಸ್ ಇನ್ಸ್ಪೈರ್ಡ್ ಬೈ ದ ಲೈಫ್ ಆಫ್ ದ ಬುದ್ಧ. ಸೊ ಗೌತಮ ಬುದ್ಧ ಯಾವ ರೀತಿ ಮನೆ ಬಿಟ್ಟು ಹೋಗಿ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನಲ್ವ, ಅದೇ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಬರೆದಿರ್ತಕ್ಕಂತಹ ಒಂದು ಸ್ಟೋರಿ ಈ ಒಂದು ನಾವೆಲ್ ಇದಾಗಿದೆ. ಇದು ಏನ್ಸಿಯಂಟ್ ಇಂಡಿಯಾದಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಬಟ್ ಸಿದ್ಧಾರ್ಥ ಈಸ್ ನಾಟ್ ದ ಸೇಮ್ ಪರ್ಸನ್ ಆ್ಯಸ್ ದ ಬುದ್ಧ. ಮೊದಲಿಗೆ ಹೇಳಿದಾಗೆ ಏನು ಬುದ್ಧನ ಬಾಲ್ಯದ ಹೆಸರು ಕೂಡ ಸಿದ್ಧಾರ್ಥ ಅಂತ ಆಗಿತ್ತಲ್ವ. ಸೊ ಇಲ್ಲಿರೋ ಸಿದ್ಧಾರ್ಥ ಡಿಫ್ರೆಂಟ್ ಆಗಿದ್ದಾನೆ. ಹಿ ಈಸ್ ಎ ಸೆಪರೇಟ್ ಕ್ಯಾರೆಕ್ಟರ್ ಆನ್ ಈಸ್ ಓನ್ ಸ್ಪಿರಿಚುವಲ್ ಪಾತ್. ಸಿದ್ಧಾರ್ಥ ಈಸ್ ದ ಸನ್ ಆಫ್ ಎ ರೆಸ್ಪೆಕ್ಟೆಡ್ ಬ್ರಾಹ್ಮಣ್. ಸೊ ಇಲ್ಲಿ ಬರ್ತಕ್ಕಂತಹ ಸಿದ್ಧಾರ್ಥ ಏನಿದ್ದಾನೋ ಇವನು ಬ್ರಾಹ್ಮಣ ಕುಲದಿಂದ ಬಂದಿರತಕ್ಕಂಥವನಾಗಿದ್ದಾನೆ. ಎ ರಿಲಿಜಿಯಸ್ ಲೀಡರ್. ಸೊ ಇವರ ತಂದೆ ಒಬ್ಬ ರಿಲಿಜಿಯಸ್ ಲೀಡರ್ ಕೂಡ ಆಗಿರ್ತಾರೆ. ಎವ್ರಿ ಒನ್ ಬಿಲೀವ್ಸ್ ಹಿ ವಿಲ್ ಬಿಕಮ್ ಎ ಗ್ರೇಟ್ ಸ್ಪಿರಿಚುವಲ್ ಮ್ಯಾನ್. ಎಲ್ಲರೂ ಕೂಡ ಥಿಂಕ್ ಮಾಡ್ತಾ ಇರ್ತಾರೆ, ಇವನು ಮುಂದೆ ದೊಡ್ಡವನಾದಮೇಲೆ ತುಂಬಾ ಒಬ್ಬ ಲೀಡರ್ ಆಗ್ತಾನೆ, ಒಬ್ಬ ಧಾರ್ಮಿಕ ವ್ಯಕ್ತಿ ಆಗ್ತಾನೆ ಅಂತ ಎಲ್ಲರೂ ಕೂಡ ಥಿಂಕ್ ಮಾಡ್ತಾ ಇರ್ತಾರೆ. ಸಿದ್ಧಾರ್ಥ ಈಸ್ ವೆರಿ ಸ್ಮಾರ್ಟ್ ಆ್ಯಂಡ್ ಗುಡ್ ಆ್ಯಟ್ ಲರ್ನಿಂಗ್. ಇವನು ತುಂಬ ಕಲಿಕೆಯಲ್ಲಿ ತುಂಬ ಫಾಸ್ಟಾಗಿ ಕಲಿತಾ ಇರ್ತಾನೆ ಮತ್ತು ಬಾಲ್ಯದಲ್ಲಿ ತುಂಬಾ ಸ್ಮಾರ್ಟ್ ಕೂಡ ಆಗಿರ್ತಾನೆ ಕಲಿಯೋದರಲ್ಲಿ. But he feels that the teachings of his father and other Brahmins do not give him real peace. ತನ್ನ ತಂದೆ ಏನು ಬ್ರಾಹ್ಮಣರಾಗಿದ್ದರೋ ಅವರ ಬೋಧನೆಗಳಿರ್ಬೋದು ಮತ್ತು ತನ್ನ ಒಂದು ಸುತ್ತಮುತ್ತ ಇರತಕ್ಕಂತಹ ಬೇರೆ ಬ್ರಾಹ್ಮಣರು ಏನು ಬೋಧನೆಗಳನ್ನು ಮಾಡ್ತಾ ಇದ್ರೋ ಆ ಯಾವುದೇ ಒಂದು ಬೋಧನೆಗಳಿಂದ, ಅವರ ಆಚರಣೆಗಳಿಂದ ಇವನಿಗೆ ನೆಮ್ಮದಿ ಸಿಗೋದಿಲ್ಲ. ಅಂದರೆ ಅವುಗಳ ಮೇಲೆ ಇವನಿಗೆ ನಂಬಿಕೆ ಬರೋದಿಲ್ಲ. ಹಿ ವಾಂಟ್ಸ್ ಟು ಫೈಂಡ್ ಟ್ರೂ ಮೀನಿಂಗ್ ಆ್ಯಂಡ್ ಟ್ರುತ್ ಆನ್ ಹಿಸ್ ಓನ್. ಸೊ ಇವನೇನು ಮಾಡ್ತಾನೆ, ಆ ಬೇರೆ ಬ್ರಾಹ್ಮಣರ ಒಂದು ಆಚರಣೆಗಳನ್ನು ವಿರೋಧಿಸ್ತಾ ತಾನೇ ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು, ಜೀವನದ ಒಂದು ಮೀನಿಂಗನ್ನು, ಅಂದರೆ ನಾವು ಈ ಒಂದು ಭೂಮಿ ಮೇಲೆ ಯಾಕೆ ಬಂದಿದ್ದೇವೆ ಏನು ಅಂತಕ್ಕಂತಹ ಒಂದು ಮೀನಿಂಗನ್ನು ನಾನೇ ಕಂಡ್ಕೋಬೇಕು ಅಂಥೇಳಿ ಅವನೇನು ಮಾಡ್ತಾನೆ, ಡಿಸೈಡ್ ಮಾಡ್ಕೊಳ್ತಾನೆ. ಒನ್ ಡೇ ಸಿದ್ಧಾರ್ಥ ಲೀವ್ಸ್ ಹೋಮ್ ವಿತ್ ಈಸ್ ಬೆಸ್ಟ್ ಫ್ರೆಂಡ್ ಗೋವಿಂದ. ಸೊ ಈ ಸಿದ್ಧಾರ್ಥನಿಗೆ ಗೋವಿಂದ ಅಂತಕ್ಕಂತಹ ಒಬ್ಬ ಫ್ರೆಂಡ್ ಇರ್ತಾನೆ. ಸೊ ಅವನೊಂದಿಗೆ ಸಿದ್ಧಾರ್ಥ ಏನು ಮಾಡ್ತಾನೆ, ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ದಿ ಜಾಯಿನ್ ಎ ಗ್ರೂಪ್ ಆಫ್ ಪುವರ್ ಹೋಲಿ ಮೆನ್ ಕಾಲ್ಡ್ ಸಮಾನಾಸ್. ಸಮಾನಾಸ್ ಅಂತಕ್ಕಂತಹ ಬಡ ಒಂದಿಷ್ಟು ಪವಿತ್ರ ವ್ಯಕ್ತಿಗಳಿರ್ತಾರೆ, ಹೋಲಿ ಮೆನ್. ಸೊ ಅವರ ಒಂದು ಗ್ರೂಪನ್ನು ಇವರು ಸೇರಿಕೊಳ್ತಾ ಇದ್ದಾರೆ. ಹೂ ಬಿಲೀವ್ ದ್ಯಾಟ್ ಗಿವಿಂಗ್ ಅಪ್ ಆಲ್ ಪೊಸಿಷನ್ಸ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಸೆಲ್ಫ್ ಕಂಟ್ರೋಲ್ ವಿಲ್ ಲೀಡ್ ಟು ವಿಜ್ಡಮ್. ಅವರೆಲ್ಲ ಏನಂತ ತಿಳ್ಕೊಂಡಿರ್ತಾರೆ ಅಂದರೆ, ಗಿವಿಂಗ್ ಅಪ್ ಆಲ್ ಪೊಸಿಷನ್ಸ್ ಅಂದರೆ ತಮ್ಮ ಬಳಿ ಇರ್ತಕ್ಕಂತಹ ಭೌತಿಕ ವಸ್ತುಗಳೆಲ್ಲವನ್ನು ಕೂಡ ತ್ಯಜಿಸಿಬಿಟ್ಟು ಮತ್ತು ಸೆಲ್ಫ್ ಕಂಟ್ರೋಲ್, ಸ್ವಯಂ ನಿಯಂತ್ರಣವನ್ನು ಸಾಧಿಸಿದ್ದೇ ಆದರೆ ನಿಜವಾದಂತಹ ಒಂದು ವಿಜ್ಡಮ್ ಅಂತಕ್ಕಂಥದ್ದು ದೊರೆಯುತ್ತೆ ಅಂಥೇಳಿ ಅವರೆಲ್ಲ ನಂಬಿರ್ತಾರೆ. ಸಿದ್ಧಾರ್ಥ ಲಿವ್ಸ್ ವಿತ್ ದೆಮ್ ಫಾರ್ ಇಯರ್ಸ್. ಅನೇಕ ವರ್ಷಗಳ ಕಾಲ ಅವ್ರ ಜೊತೆ ಸಿದ್ಧಾರ್ಥ ಏನು ಮಾಡ್ತಾನೆ, ಜೀವನ ಮಾಡ್ತಾನೆ. ಅಂದರೆ ಅವನು ಕೂಡ ಸೆಲ್ಫ್ ಕಂಟ್ರೋಲ್ಗೆ ಒಳಗಾಗ್ತಾನೆ, ಎಲ್ಲವನ್ನು ತ್ಯಜಿಸ್ತಾನೆ. ಫಾಸ್ಟಿಂಗ್ ಆ್ಯಂಡ್ ಮೆಡಿಟೇಟಿಂಗ್. ಉಪವಾಸ ಸತ್ಯಾಗ್ರಹ ಅಲ್ಲ, ಉಪವಾಸದ ಆಚರಣೆಯನ್ನು ಮಾಡ್ತಾನೆ. ಮೆಡಿಟೇಟಿಂಗ್, ಧ್ಯಾನವನ್ನು ಮಾಡ್ತಾನೆ. ಬಟ್ ಇನ್ ದ ಎಂಡ್ ಹಿ ಸ್ಟಿಲ್ ಡಸ್ ನಾಟ್ ಫೀಲ್ ಟ್ರೂಲಿ ವೈಸ್ ಆರ್ ಪೀಸ್ಫುಲ್. ಏನೆಲ್ಲವನ್ನು ಪ್ರಯತ್ನ ಮಾಡಿದರೂ ಕೂಡ ಇವನಿಗೆ ಒಂದು ವಿಜ್ಡಮ್ ಸಿಗಲಿಲ್ಲ, ಮನಸ್ಸಿಗೆ ಶಾಂತಿ ನೆಮ್ಮದಿಗಳು ದೊರೆಯಲೇ ಇಲ್ಲ. ನೆಕ್ಸ್ಟ್ ಸಿದ್ಧಾರ್ಥ ಆ್ಯಂಡ್ ಗೋವಿಂದ ಗೋ ಟು ಸಿ ಗೌತಮ ದ ಬುದ್ಧ. ಸೊ ಇವ್ರೇನು ಮಾಡ್ತಾರೆ, ಸಿದ್ಧಾರ್ಥ ಮತ್ತು ಗೋವಿಂದ ಎಲ್ಲೂ ಕೂಡ ಇವರಿಗೆ ವಿಜ್ಡಮ್ ಅಥವಾ ಪೀಸ್ಫುಲ್ನೆಸ್ ಏನೂ ಸಿಗಲಿಲ್ವಲ್ಲ, ಅದೇ ಕಾರಣದಿಂದ ಇವರು ಒಬ್ಬ ವ್ಯಕ್ತಿಯನ್ನು ಹುಡುಕಾಡ್ತಾ ಇರ್ತಾರೆ. ಸೊ ಗೌತಮ ಬುದ್ಧ ಇವರಿಗೆ ಸಿಗ್ತಾರೆ. ಎ ವೈಸ್ ಟೀಚರ್ ಹೂ ಹ್ಯಾಸ್ ಫೌಂಡ್ ಎನ್ಲೈಟ್ಮೆಂಟ್. ಸೊ ಆ ಗೌತಮ ಬುದ್ಧರು ತಮ್ಮ ಒಂದು
ಏನು ಅವರು ಕೂಡ ಒಂದು ಧ್ಯಾನವನ್ನು ಮಾಡ್ತಾ ಒಂದು ಎನ್ಲೈಟ್ಮೆಂಟ್ ಅಥವಾ ಜ್ಞಾನೋದಯವನ್ನು ಪಡ್ಕೊಂಡಿರ್ತಾರೆ. ಸೊ ಅವರ ಒಂದು ಮಾರ್ಗದರ್ಶನ ಪಡೆದುಕೊಂಡ್ರೆ ನಮಗೂ ಕೂಡ ಶಾಂತಿ ಸಿಗಬಹುದು ಅಂಥೇಳಿ ಇವ್ರೇನು ಮಾಡ್ತಾರೆ, ಆ ಬುದ್ಧನ ಹತ್ರ ಹೋಗ್ತಾರೆ. ಗೋವಿಂದ ಡಿಸೈಡ್ಸ್ ಟು ಸ್ಟೇ ಆ್ಯಂಡ್ ಫಾಲೋ ದ ಬುದ್ಧ ಬಟ್ ಸಿದ್ಧಾರ್ಥ ಡಸ್ ನಾಟ್. ನೋಡಿ, ಗೋವಿಂದ ಏನು ಮಾಡ್ತಾನೆ ಅಂದರೆ ನಮ್ಮ ಸಿದ್ಧಾರ್ಥನ ಫ್ರೆಂಡ್ ಏನು ಮಾಡ್ತಾನೆ, ಅವನು ಗೌತಮ ಬುದ್ಧರ ಒಂದು ಟೀಚಿಂಗ್ಸ್ ಏನಿರುತ್ತೋ ಅದಕ್ಕೆ ಮಾರು ಹೋಗ್ತಾನೆ. ಸೊ ಆ ಗೌತಮ ಬುದ್ಧರಲ್ಲಿ ನಂಬಿಕೆ ಗೋವಿಂದನಿಗೆ ಬರುತ್ತೆ. ಸೊ ಆ ಗೋವಿಂದ ನಾನು ಗೌತಮ ಬುದ್ಧರ ಜೊತೆಯಲ್ಲೇ ಇರ್ತೀನಿ ಅಂತೇಳಿ ಡಿಸೈಡ್ ಮಾಡ್ತಾನೆ. ಆದರೆ ಸಿದ್ಧಾರ್ಥ ಈಗಲೂ ಕೂಡ ಗೌತಮ ಬುದ್ಧನ ಬೋಧನೆಗಳಾಗಲಿ ಅವರ ಆಚರಣೆಗಳಾಗಲಿ ಇವನಿಗೆ ಹಿಡಿಸಲಿಲ್ಲ. ಇವನು ಇನ್ನೂ ಕೂಡ ಒಂದು ವಿಜ್ಡಮನ್ನು, ತಾನೂ ಕೂಡ ಎನ್ಲೈಟ್ಮೆಂಟ್ ಪಡಿಬೇಕು ಅನ್ನೋ ಒಂದು ತವಕ ಏನಿತ್ತೋ ಅದು ಅವನಿಂದ ದೂರ ಆಗಲಿಲ್ಲ. ಸೊ ಸ್ವಯಂ ಅನ್ವೇಷಣೆಯಲ್ಲಿ ಅವನಿದ್ದಾನೆ. ಹಿ ರಿಸ್ಪೆಕ್ಟ್ಸ್ ದ ಬುದ್ಧ ಬಟ್ ಬಿಲೀವ್ಸ್ ದ್ಯಾಟ್ ಟ್ರೂ ವಿಸ್ಡಮ್ ಕೆನಾಟ್ ಬಿ ಟಾಟ್ ಬೈ ಅದರ್ಸ್. ಸೊ ನೋಡಿ, ಇವನಿಗೆ ಗೌತಮ ಬುದ್ಧನ ಮೇಲೆ ಒಂದು ರೆಸ್ಪೆಕ್ಟ್, ಗೌರವ ಇದೆ. ಆದರೆ ಇವನ ಪ್ರಕಾರ ಈ ಒಂದು ವಿಜ್ಡಮನ್ನು ಪಡಿಬೇಕಪ್ಪ ಅಂದರೆ ಕೇವಲ ಯಾರಿಂದನಾದರೂ ಟೀಚಿಂಗನ್ನು ಪಡೆದುಕೊಂಡ್ರೆ ಸಾಲದು. ಅಂದರೆ ಗೌತಮ ಬುದ್ಧನ ಏನು ಬೋಧನೆಗಳನ್ನು ನಾನು ಕೇಳಿಬಿಟ್ರೆ ಸಾಕು, ನಾನು ಜ್ಞಾನಿ ಆಗೋದಿಲ್ಲ ಅಂತ ಇವನು ಅಂದ್ಕೊಳ್ಳೋದಿಲ್ಲ. ಇವನೇನು ಅಂದ್ಕೊಳ್ತಾನೆ, ಸೊ ಈಗ ಈ ಒಂದು ಟೀಚಿಂಗ್ಸ್ ಅಥವಾ ಬೋಧನೆಯಿಂದ ಜ್ಞಾನೋದಯ ಆಗೋದಿಲ್ಲ. ಇಟ್ ಮಸ್ಟ್ ಬಿ ಫೌಂಡ್ ಥ್ರೂ ಒನ್ಸ್ ಓನ್ ಎಕ್ಸ್ಪೀರಿಯನ್ಸ್. ಅದು ಓನ್ ಎಕ್ಸ್ಪೀರಿಯನ್ಸ್ ಅಂದರೆ ಸ್ವಯಂ ಅನುಭವದ ಮೂಲಕನೇ ಜ್ಞಾನೋದಯ ಅಂತಕ್ಕಂಥದ್ದು ಆಗಬೇಕು ಅಂಥೇಳಿ ಅಂದ್ಕೊಳ್ತಾನೆ. ಸಿದ್ಧಾರ್ಥ ದೆನ್ ಬಿಗಿನ್ಸ್ ಎ ನ್ಯೂ ಪಾರ್ಟ್ ಆಫ್ ಹಿಸ್ ಜರ್ನಿ. ಸೊ ಆ ಗೌತಮ ಬುದ್ಧನನ್ನು ಬಿಟ್ಟು ತನ್ನ ಹೊಸ ಜರ್ನಿಯನ್ನು, ಈಗ ಅವನ ಗೆಳೆಯನು ಕೂಡ ದೂರ ಆಗಿದ್ದಾನೆ, ಅವನು ಗೌತಮ ಬುದ್ಧನ ಜೊತೆಯಲ್ಲೇ ಉಳ್ಕೊಂಡಿದ್ದಾನೆ, ಈಗ ಇವನೊಬ್ಬನೇ ಆಗಿದ್ದಾನೆ. ಹಿ ಲೀವ್ಸ್ ದ ವರ್ಲ್ಡ್ ಆಫ್ ಹೋಲಿ ಮೆನ್ ಆ್ಯಂಡ್ ಎಂಟರ್ಸ್ ದ ವರ್ಲ್ಡ್ ಆಫ್ ಎವ್ರಿ ಡೇ ಪೀಪಲ್. ಸೊ ಆ ಒಂದು ಏನು ಸನ್ಯಾಸಿಗಳಿದ್ದರೂ ಅವರ ಒಂದು ಸಂಗಡವನ್ನು ಬಿಟ್ಟು ಇವನೇನು ಮಾಡ್ತಾನೆ, ಕಾಮನ್ ಆಗಿರ್ತಕ್ಕಂತಹ ಸಾಮಾನ್ಯ ಜನಗಳ ಹತ್ತಿರ ಸೇರಿಕೊಳ್ತಾ ಇದ್ದಾನೆ. ಇನ್ ಎ ಸಿಟಿ ಹಿ ಮೀಟ್ಸ್ ಎ ಬ್ಯೂಟಿಫುಲ್ ಆ್ಯಂಡ್ ಸ್ಮಾರ್ಟ್ ವುಮೆನ್ ನೇಮ್ಡ್ ಕಮಲಾ ಹೂ ಟೀಚಸ್ ಹಿಮ್ ಅಬೌಟ್ ಲವ್. ಸೊ ಇವನೇನು ಮಾಡ್ತಾನೆ, ಹಾಗೆ ಸಿಟಿಲಿ ತಿರುಗಾಡ್ತಾ ಇರಬೇಕಾದ್ರೆ ಒಬ್ಬ ಹೆಣ್ಣು ಮಗಳ ಪರಿಚಯ ಆಗುತ್ತೆ. ಅವಳ ಹೆಸರು ಕಮಲಾ ಅಂಥೇಳಿ. ಸೊ ಆ ಒಂದು ಕಮಲಾಳ ಪ್ರೀತಿಯಲ್ಲಿ ಇವನು ಬೀಳ್ತಾನೆ. ಪ್ರೀತಿಸೋದು ಹೇಗೆ ಅಂತಕ್ಕಂಥದ್ದನ್ನು ಅವಳು ಇವನಿಗೆ ಕಲಿಸಿಕೊಡ್ತಾಳೆ. ಹಿ ಆಲ್ಸೋ ಬಿಕಮ್ಸ್ ಫ್ರೆಂಡ್ಸ್ ವಿತ್ ಎ ರಿಚ್ ಮರ್ಚೆಂಟ್ ನೇಮ್ಡ್ ಕಾಮಸ್ವಾಮಿ ಹೂ ಟೀಚಸ್ ಹಿಮ್ ಅಬೌಟ್ ಬಿಸ್ನೆಸ್. ಇನ್ನೊಬ್ಬ ಫ್ರೆಂಡ್ ಕೂಡ ಇವನಿಗೆ ಒಬ್ಬ ವ್ಯಾಪಾರಿಯಾಗಿರ್ತಾನೆ. ಮರ್ಚೆಂಟ್ ಅಂದರೆ ವ್ಯಾಪಾರಿ ಅಂತ ಅರ್ಥ ಮಾಡ್ಕೋಬೋದು. ಸೊ ಆ ವ್ಯಾಪಾರಿಯ ಪರಿಚಯ ಆಗುತ್ತೆ. ಅವನ ಹೆಸರು ಕಾಮಸ್ವಾಮಿ ಅಂಥೇಳಿ. ಸೊ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಅವನು ಬಿಸ್ನೆಸ್ಸನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಸಂಪಾದನೆ ಮಾಡಬೇಕು ಅಂತಕ್ಕಂತಹ ಟ್ರಿಕ್ಸ್ಗಳನ್ನು ಸಿದ್ಧಾರ್ಥನಿಗೆ ಹೇಳ್ಕೊಡ್ತಾನೆ. ಸಿದ್ಧಾರ್ಥ ಬಿಕಮ್ಸ್ ರಿಚ್. ಸೊ ಅವನ ಒಂದು ಟಿಪ್ಸನ್ನು ಪಡೆದುಕೊಂಡಂತಹ ಸಿದ್ಧಾರ್ಥ ದೊಡ್ಡ ಶ್ರೀಮಂತನಾಗ್ತಾನೆ. ವೇರ್ಸ್ ಫೈನ್ ಕ್ಲಾಸ್, ಒಳ್ಳೆ ಬಟ್ಟೆಗಳನ್ನು ಧರಿಸ್ತಾನೆ. ಎಂಜಾಯ್ಸ್ ಹಿಸ್ ಲೈಫ್, ತುಂಬಾ ಸಂತೋಷದಿಂದ ಜೀವನವನ್ನು ಈಗ ಕಳೀತಾ ಇದ್ದಾನೆ. ಬಟ್ ಆಫ್ಟರ್ ಮೆನಿ ಇಯರ್ಸ್ ಹಿ ಫೀಲ್ಸ್ ಎಂಟಿ ಅಗೇನ್. ಸ್ವಲ್ಪ ವರ್ಷ ಇದೇ ರೀತಿಯೇ ಅವನು ಲೌಕಿಕ ಒಂದು ಸುಖ ಭೋಗಗಳನ್ನು ಅನುಭವಿಸ್ತಾ ಸಂತೋಷದಿಂದ ಇರ್ತಾನೆ. ಬಟ್ ಇದು ಕೂಡ ಬಹಳಷ್ಟು ದಿನಗಳ ಕಾಲ ಇರಲಿಲ್ಲ. ಕೆಲವೇ ವರ್ಷಗಳಲ್ಲಿ ಮತ್ತೆ ಇವನು ತನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾನೆ. ಹೀ ಈಸ್ ಅನ್ಹ್ಯಾಪಿ, ಸಂತೋಷ ತುಂಬಿದೆ. ಆ್ಯಂಡ್ ಟಯರ್ಡ್ ಆಫ್ ದ ಕ್ರೀಡಿ ಲೈಫ್, ಈ ಒಂದು ದುರಾಸೆಯ ಬದುಕು, ಗಳಿಸ್ತಕ್ಕಂಥದ್ದು, ದುಡ್ಡು ಸಂಪಾದನೆ ಮಾಡ್ತಕ್ಕಂಥದ್ದು, ಇದರೆಲ್ಲರಿಂದ ಬೇಸರ ಆಗುತ್ತೆ, ಮತ್ತೆ ದುಃಖ ಆವರಿಸುತ್ತೆ ಅವನಿಗೆ. ಸಿದ್ಧಾರ್ಥ ಲೀವ್ಸ್ ದ ಸಿಟಿ ಆ್ಯಂಡ್ ಗೋಸ್ ಟು ರಿವರ್. ಸಿದ್ಧಾರ್ಥನು ಆ ಸಿಟಿಯನ್ನು ಬಿಟ್ಟು ಒಂದು ನದಿಯ ಹತ್ತಿರ ಹೋಗ್ತಾ ಇದ್ದಾನೆ. ಹಿ ಥಿಂಕ್ಸ್ ಅಬೌಟ್ ಎಂಡಿಂಗ್ ಹಿಸ್ ಲೈಫ್ ಬಟ್ ದೆನ್ ಹಿ ಹಿಯರ್ಸ್ ದ ಸೌಂಡ್ ಆಫ್ ದ ರಿವರ್ ಆ್ಯಂಡ್ ಫೈಂಡ್ಸ್ ಪೀಸ್ ಇನ್ ಇಟ್. ಹಾಗೆ ತನ್ನ ಜೀವನನೇ ಸಾಕನಿಸ್ಬಿಡುತ್ತೆ ಅವನಿಗೆ. ಅಂದರೆ ನಾನು ಸತ್ತು ಬಿಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಅಂದ್ಕೊಳ್ತಾನೆ ಒಂದು ನದಿಯ ಪಕ್ಕ ಹೋಗ್ತಾನೆ. ಆ ನದಿ ಹರಿತಕ್ಕಂತಹ ಸೌಂಡಿಂದ ಇವನು ಇನ್ಸ್ಪೈರ್ ಆಗ್ತಾನೆ. ಮತ್ತೆ ಬದುಕ್ತಕ್ಕಂತಹ ಒಂದು ಆಸೆ ಬರುತ್ತೆ, ಒಂದು ಶಾಂತಿ ಮನಸ್ಸಿಗೆ ದೊರಕ್ತಾ ಇದೆ. ಎ ಕೈಂಡ್ ಓಲ್ಡ್ ಫೆರಿಮ್ಯಾನ್ ನೇಮ್ಡ್ ವಸುದೇವ ಹೆಲ್ಪ್ಸ್ ಹಿಮ್ ಆ್ಯಂಡ್ ಟೀಚರ್ಸ್ ಹಿಮ್ ಟು ಲಿಸನ್ ಟು ದ ರಿವರ್. ಸೊ ಅಲ್ಲೊಬ್ಬ ಫೆರಿಮ್ಯಾನ್ ಇರ್ತಾನೆ, ಅವನ ಹೆಸರು ವಸುದೇವ ಅಂಥೇಳಿ. ಸೊ ಅವನೇನು ಮಾಡ್ತಾನೆ, ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತಾನೆ, ಅಂದರೆ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಾನೆ, ಅವನ ಸಹಾಯವನ್ನು ಮಾಡ್ತಾನೆ. ಟೀಚಸ್ ಹಿಮ್ ಟು ಲಿಸನ್ ಟು ದ ರಿವರ್. ಆ ನದಿಯ ಒಂದು ಸೌಂಡನ್ನು ಕೇಳಿಸ್ಕೊ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತಕ್ಕಂಥದ್ದನ್ನು ಆ ವಸುದೇವ ಹೇಳ್ತಾನೆ. ಸಿದ್ಧಾರ್ಥ ಸ್ಟೇಜ್ ವಿತ್ ವಸುದೇವ ಆ್ಯಂಡ್ ಬಿಕಮ್ಸ್ ಎ ಸಿಂಪಲ್ ಫೆರಿಮ್ಯಾನ್ ಲಿವಿಂಗ್ ಕ್ವಾಯಟ್ಲಿ ಆ್ಯಂಡ್ ಪೀಸ್ಫುಲಿ ಬೈ ದ ರಿವರ್. ಸೊ ಸಿದ್ಧಾರ್ಥ ಏನು ಮಾಡ್ತಾನೆ, ಆ ಒಂದು ವಸುದೇವನ ಜೊತೆಯಲ್ಲೇ ಕೆಲ ದಿನಗಳ ಕಾಲ ಜೀವನವನ್ನು ಮಾಡಲಿಕ್ಕೆ ತೊಡಗುತ್ತಾನೆ ಮತ್ತು ಶಾಂತಿಯಿಂದ ಜೀವನವನ್ನು ಆ ನದಿಯ ದಡದಲ್ಲಿ ಮಾಡ್ತಾ ಇದ್ದಾನೆ. ಹೀಗೇನೆ ಒಂದಿಷ್ಟು ವರ್ಷಗಳ ಕಾಲ ಮತ್ತೆ ಕಳೀತಾನೆ. ಇಯರ್ಸ್ ಲೇಟರ್
ಕಮಲಾ ವಿಜಿಟ್ ಸಿದ್ಧಾರ್ಥ ವಿತ್ ಹರ್ ಸನ್. ಕಮಲಾ ಏನಿದ್ಲಲ್ವ ಇವನ ಹೆಂಡತಿ, ಇವಳು ಸಿದ್ಧಾರ್ಥನನ್ನು ಹುಡುಕಿಕೊಳ್ತಾ ಬರ್ತಾಳೆ ಈಗ ಗಂಡನ ಬಳಿ. ಹೂ ಇಸ್ ಆಲ್ಸೋ ಸಿದ್ಧಾರ್ಥಸ್ ಚೈಲ್ಡ್. ಸೊ ಅವಳ ಜೊತೆ ಒಬ್ಬ ಸನ್ ಮಗ ಕೂಡ ಬಂದಿರ್ತಾನೆ, ಸಿದ್ಧಾರ್ಥನ ಮಗ ಅವನಾಗಿರ್ತಾನೆ. ಸೊ ಮಗಳನನ್ನು ಕರೆದುಕೊಂಡು ಕಮಲಾ ಈಗ ಬಂದಿದ್ದಾಳೆ. ಬಟ್ ಕಮಲಾ ಡೈಸ್ ಆ್ಯಂಡ್ ದ ಬಾಯ್ ಸ್ಟೇಸ್ ವಿತ್ ಹಿಸ್ ಫಾದರ್. ಕಮಲಾ ಏನು ಮಾಡ್ತಾಳೆ, ಸಿದ್ಧಾರ್ಥನ ಬಳಿಗೆ ಬಂದಾಗಲೇ ಸತ್ತು ಬಿಡ್ತಾಳೆ. ಈಗ ಅವಳ ಮಗ ಏನಿದ್ದಾನೋ ಅವನು ಸಿದ್ಧಾರ್ಥನ ಬಳಿ ಉಳಿದುಕೊಳ್ತಾನೆ. ದ ಬಾಯ್ ಈಸ್ ಆ್ಯಂಗ್ರಿ ಆ್ಯಂಡ್ ಡಸ್ ನಾಟ್ ವಾಂಟ್ ಟು ಲಿವ್ ಎ ಸಿಂಪಲ್ ಲೈಫ್. ಸಿದ್ಧಾರ್ಥ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಲೈಫನ್ನು ಅಲ್ಲಿ ಮಾಡ್ತಾ ಇರ್ತಾನೆ. ಇದು ಅವನ ಮಗನಿಗೆ ಇಷ್ಟ ಆಗೋದಿಲ್ಲ. ಕೋಪ ಮಾಡ್ಕೊಂಡು ಇವನೇನು ಮಾಡ್ತಾನೆ, ಮಗ ತಂದೆಯನ್ನು ಬಿಟ್ಟು ಸಿದ್ಧಾರ್ಥನನ್ನು ಬಿಟ್ಟು ಹೊರಟು ಹೋಗ್ತಾನೆ. ಒನ್ ಡೇ ಹಿ ರನ್ಸ್ ಅವೇ ಆ್ಯಂಡ್ ದೋ ಸಿದ್ಧಾರ್ಥ ಈಸ್ ಸ್ಯಾಡ್, ಹಿ ಫೈನಲಿ ಲರ್ನ್ಸ್ ಟು ಲೆಟ್ ಗೋ. ಮಗ ಇವನನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು ಸ್ವಲ್ಪ ದುಃಖವನ್ನು ತರುತ್ತೆ ಸಿದ್ಧಾರ್ಥನಿಗೆ. ಸ್ವಲ್ಪ ದುಃಖಿತನಾಗ್ತಾನೆ, ಬಟ್ ಅರ್ಥ ಮಾಡ್ಕೊಳ್ತಾನೆ ಯಾವುದು ಇಲ್ಲಿ ಶಾಶ್ವತ ಅಲ್ಲ ಅಂತಕ್ಕಂಥದ್ದು. ಸೊ ಹೋದರೆ ಹೋಗಲಿ ಬಿಡು ಅಂತಕ್ಕಂತಹ ಒಂದು ಮನಸ್ಥಿತಿ ಇವನಿಗೆ ಬರುತ್ತೆ. ಈಗ ಇವನಿಗೆ ಜ್ಞಾನೋದಯ ಆಗ್ತಾ ಇದೆ. ಇನ್ ದ ಎಂಡ್ ಸಿದ್ಧಾರ್ಥ ಫೈಂಡ್ಸ್ ಟ್ರೂ ಪೀಸ್. ಕೊನೆಗೆ ಇವನಿಗೆ ಶಾಂತಿ ಸಿಗ್ತಾ ಇದೆ. He realizes that wisdom comes not from books or teachers, but from life itself, from love, pain, joy and nature. ಇವನೇನು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಅನೇಕ ಪುಸ್ತಕಗಳನ್ನು ಓದ, ಬೇರೆ ಬೇರೆ ಜನಗಳ ಅಥವಾ ಸನ್ಯಾಸಿಗಳ ಮಾರ್ಗದರ್ಶನವನ್ನು ಪಡಲಿಕ್ಕೆ ಪ್ರಯತ್ನ ಮಾಡ್ದ, ಸಂತೋಷವನ್ನು ಎಲ್ಲಿ ಬೇಕೋ ಅಲ್ಲೆಲ್ಲ ಹುಡುಕಾಡ್ದ. ಬಟ್ ಈಗ ಇವನಿಗೆ ನಿಜವಾಗಿರ್ತಕ್ಕಂತಹ ನೆಮ್ಮದಿ, ಸಂತೋಷ ಯಾವುದರಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇದೆ. ನಮ್ಮ ಜೀವನದಲ್ಲಿ ಎಲ್ಲ ಇದೆ, ನಾವೆಲ್ಲಿರ್ತವೋ ಅಲ್ಲಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಕಲಿತಾ ಇದ್ದಾನೆ. ಹಿ ಸೀಸ್ ದ್ಯಾಟ್ ಎವ್ರಿಥಿಂಗ್ ಇನ್ ಲೈಫ್ ಈಸ್ ಕನೆಕ್ಟೆಡ್. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕೂಡ ಒಂದಕ್ಕೊಂದು ಕನೆಕ್ಷನನ್ನು ಹೊಂದಿದೆ. ಲೈಕ್ ದ ರಿವರ್ ದಟ್ ಫ್ಲೋಸ್ ಇನ್ ಮೆನಿ ಡಿರೆಕ್ಷನ್ಸ್ ಬಟ್ ಈಸ್ ಆಲ್ವೇಸ್ ಒನ್. ಯಾವ ರೀತಿ ನದಿ ಹರಿತಕ್ಕಂಥದ್ದು ದೂರ ದೂರ ಹರಿತಾ ಹೋಗುತ್ತೋ, ಎಲ್ಲೆಲ್ಲೋ ಸುತ್ತಾಕೊಂಡು ಕೊನೆಗೆ ಅದು ಸೇರ್ತಕ್ಕಂಥದ್ದು ಒಂದು ಸಮುದ್ರ ಅಥವಾ ಸಾಗರವನ್ನು. ಸೊ ನಮ್ಮ ಜೀವನವೂ ಅಷ್ಟೇ, ನಾವೇನೆಲ್ಲವನ್ನು ಅನುಭವಿಸಿ ಬಂದರೂ ಕೂಡ ಒಂದೇ ಕಡೆ ಸೇರ್ತೇವೆ ಅಂತಕ್ಕಂಥದ್ದನ್ನು ಇವನು ಅರ್ಥ ಮಾಡ್ಕೊಳ್ತಾನೆ. ಸೊ ಇಲ್ಲೊಂದು ಮೆಸೇಜ್ ಯಾವುದು ಸಿಗುತ್ತೆ ನೋಡಿ. ದ ಮೆಸೇಜ್ ಆಫ್ ಸಿದ್ಧಾರ್ಥ ಈಸ್ ದ್ಯಾಟ್ ಟ್ರೂ ವಿಸ್ಡಮ್ ಆ್ಯಂಡ್ ಇನ್ನರ್ ಪೀಸ್ ಕಮ್ ಫ್ರಮ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನಾಟ್ ಫ್ರಮ್ ಟೀಚರ್ಸ್ ಆರ್ ಬುಕ್ಸ್. ಸೊ ಈ ಒಂದು ನಿಜವಾದ ಜ್ಞಾನ ಬರ್ತಕ್ಕಂಥದ್ದು ನಮ್ಮ ಸ್ವಯಂ ಅನುಭವದ ಮೂಲಕ. ಅದನ್ನು ಬಿಟ್ಟು ನಾವು ಪುಸ್ತಕಗಳನ್ನು ಓದಿ ನಮ್ಮ ಟೀಚರ್ಗಳಿಂದ ಕಲಿತೇವೆ ಅಥವಾ ಯಾರೋ ಬಂದು ನಮಗೆ ಸಹಾಯ ಮಾಡ್ತಾರೆ, ಇದರಿಂದ ನಮಗೆ ಶಾಂತಿ ಸಿಗುತ್ತೆ ಅಂದ್ಕೊಂಡ್ರೆ ಅದು ಮೂರ್ಖತನನೇ ಸರಿ. ಸಿದ್ಧಾರ್ಥ ಲರ್ನ್ಸ್ ದ್ಯಾಟ್ ಹಿ ಮಸ್ಟ್ ವಾಕ್ ಹೀಸ್ ಓನ್ ಪಾತ್, ಫೇಸ್ ಚಾಲೆಂಜಸ್ ಆ್ಯಂಡ್ ಲರ್ನ್ ಫ್ರಮ್ ಲೈಫ್ ಇಟ್ ಸೆಲ್ಫ್. ಅನೇಕ ದಾರಿಗಳನ್ನು ತುಳಿತಾನೆ, ಅನೇಕ ಚಾಲೆಂಜ್ಗಳನ್ನು ಎದುರಿಸ್ತಾನೆ ಮತ್ತು ತಾನೇ ಜೀವನ ಅಂದರೆ ಏನು ಅಂತಕ್ಕಂಥದ್ದನ್ನು ಕಲಿತಾನೆ. ದ ಸ್ಟೋರಿ ಟೀಚಸ್ ದ್ಯಾಟ್ ಎವ್ರಿಥಿಂಗ್ ಇನ್ ಲೈಫ್ ಈಸ್ ಕನೆಕ್ಟೆಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಕಮ್ಸ್ ಥ್ರೂ ಪೇಷನ್ಸ್, ಲವ್ ಆ್ಯಂಡ್ ಲೆಟ್ಟಿಂಗ್ ಗೋ. ಲೆಟ್ಟಿಂಗ್ ಗೋ ಅಂದರೆ ಬಿಟ್ಬಿಡೋದು. ನಮ್ಮ ಜೀವನದಲ್ಲಿ ಏನೆಲ್ಲ ತೊಂದರೆಗಳು ಎದುರಿಸ್ಬೋದು, ನಾವೆಲ್ಲ ಸಂಕಷ್ಟಗಳಿಗೆ ಒಳಗಾಗ್ಬೋದು, ಅವೆಲ್ಲವನ್ನು ನಾವು ಹೋಗಲಿ ಬಿಡು ಅಂತೇಳಿ ಬಿಟ್ಟು ಮುಂದೆ ಸಾಕ್ತಾ ಇರಬೇಕು. ಜೀವನದಲ್ಲಿ ಬಂದಿದ್ದನ್ನು ಅನುಭವಿಸ್ತಾ ಹೋಗಲೇಬೇಕು, ಅಂದಾಗಲೇ ನಮಗೆ ಶಾಂತಿ ಸಿಗೋದು ಅಂತಕ್ಕಂತಹ ಮೆಸೇಜ್ ಕೂಡ ಸಿಗುತ್ತೆ. ರಿಯಲ್ ಹ್ಯಾಪಿನೆಸ್ ಕಮ್ಸ್ ನಾಟ್ ಫ್ರಮ್ ವೆಲ್ತ್. ನಿಜವಾದ ಸಂತೋಷ ವೆಲ್ತ್ ಅಂದರೆ ಸಂಪತ್ತಿನಿಂದ ಸಿಗೋದಿಲ್ಲ ಅಥವಾ ನಾಲೆಡ್ಜಿಂದನೂ ಕೂಡ ಸಿಗೋದಿಲ್ಲ, ಬಟ್ ಫ್ರಮ್ ಸೆಲ್ಫ್ ಡಿಸ್ಕವರಿ. ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಾಗ, ನಮ್ಮ ಜೀವನ ಹೇಗಿದೆ ಅದನ್ನು ಒಪ್ಪಿಕೊಂಡಾಗ ನಮಗೆ ಸಂತೋಷ ಸಿಗುತ್ತೆ. ಹಾರ್ಮನಿ ವಿತ್ ದ ವರ್ಲ್ಡ್ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತ ಇರತಕ್ಕಂತಹ ಜಗತ್ತು ಯಾವ ರೀತಿ ಇದೆಯೋ ಅದಕ್ಕೆ ನಾವು ಹೊಂದಿಕೊಂಡು ಜೀವನವನ್ನು ಮಾಡಿದರೆ ಮಾತ್ರ ನಾವು ಶಾಂತಿಯನ್ನು ಪಡಿತೇವೆ. ಸಿದ್ಧಾರ್ಥಸ್ ಪಾತ್ ಟೀಚಸ್ ಅಸ್ ದ್ಯಾಟ್ ಲೈಫ್ ಇಟ್ ಸೆಲ್ಫ್ ಇಸ್ ದ ಗ್ರೇಟೆಸ್ಟ್ ಟೀಚರ್. ನಮ್ಮ ಜೀವನನೇ ನಮಗೆ ದೊಡ್ಡ ಟೀಚರ್ ಆಗಿದೆ. ಆ್ಯಂಡ್ ಬೈ ಲಿಸನಿಂಗ್, ಅಬ್ಸರ್ವಿಂಗ್ ಆ್ಯಂಡ್ ಲೆಟ್ಟಿಂಗ್ ಗೋ ವಿ ಕ್ಯಾನ್ ಫೈಂಡ್ ಇನ್ನರ್ ಪೀಸ್. ಸೊ ನಾವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಸುತ್ತಮುತ್ತ ಇರೋದೆಲ್ಲವನ್ನು ಕೇಳಿಸ್ಕೋಬೇಕು, ಎಲ್ಲವನ್ನು ಅಬ್ಸರ್ವ್ ಮಾಡಬೇಕು ಮತ್ತು ಏನಾದರೂ ಕಷ್ಟಗಳು ಬಂದಾಗ, ಸಂತೋಷ ಬರಲಿ ದುಃಖ ಬರಲಿ, ಅವುಗಳು ಬಂದು ಹಾಗೆ ಹೋಗಲಿಕ್ಕೆ ಬಿಟ್ಟು ಬಿಡಬೇಕು. ಇದರಿಂದಾನೇ ನಮಗೆ ಇನ್ನರ್ ಪೀಸ್ ಅಥವಾ ಮನಃಶಾಂತಿ ದೊರೆಯುತ್ತೆ. The novel reminds us that every person must find their own way and real happiness comes not from outside things but from within. ಹೊರಗಿನ ಯಾವುದರಿಂದನೂ ಕೂಡ ನಮ್ಮ ಮನಸ್ಸಿಗೆ ಶಾಂತಿ ಸಿಗೋದಿಲ್ಲ, ನಮ್ಮೊಳಗಡೆನೆ ಅದು ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ದೋ ದಿಸ್ ಜರ್ನಿ ಹರ್ಮನ್ ಹೆಸೆ ಶೇರ್ಸ್ ಎ ಟೈಮ್ಲೆಸ್ ಮೆಸೇಜ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ಡಿಸ್ಕವರಿ ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್. ಸೆಲ್ಫ್ ಡಿಸ್ಕವರಿ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ನಮ್ಮ ಜೀವನದಲ್ಲಿ ಏನೆಲ್ಲ ಸಾಧಿಸಲಿಕ್ಕೆ ಸಾಧ್ಯನೋ, ಎಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯನೋ, ಇದೆಲ್ಲವೂ ಕೂಡ ನಮ್ಮಲ್ಲೇ ಇರುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಮೂಲಕ ಈ ಒಂದು ನಾವೆಲ್ ಮುಗಿಯುತ್ತೆ ವಿದ್ಯಾರ್ಥಿಗಳೇ.
ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಮತ್ತು ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಟೈಟಲನ್ನು ಮತ್ತು ಅದರ ರೈಟರನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್.